ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಆಲ್ ಅರೌಂಡರ್ಸ್. ಈಗ ಹೆಸರುಘಟ್ಟ ಕೆರೆಯ ದಂಡೆ ಮೇಲಿದ್ದೀವಿ. ಕೆರೆ ಹೇಗಿದೆ ನೋಡೋಣ ಬನ್ನಿ. ಬೆಂಗಳೂರು ಜಲಮಂಡಳಿ ಅಂತ ಹೆಸರುಘಟ್ಟ ಜಲಾಶಯದಲ್ಲಿದೆ. ಈ ಥರ ಗ್ರಿಲ್ ಹಾಕಿದ್ದಾರೆ ಪ್ರೊಟೆಕ್ಷನ್ಗೆ, ಮಕ್ಕಳು ಅದೆಲ್ಲ ಕಾಲು ಜಾರಬಾರ್ದು ಅಂತ. ಅಲ್ಲಲ್ಲಿ ಗಿಡಗಳು ಹುಟ್ಕೊಂಡಿದೆ. ಇದು ನೋಡಿ, ಬೆಂಚ್ ಹಾಕಿದ್ದಾರೆ ಈ ಥರ ಕೂತ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲಿ ಕೂತ್ಕೊಂಡ್ರೆ ಮನಸ್ಸಿಗೆ ಎಷ್ಟೋ ಹಿತ ಅನಿಸುತ್ತೆ. ತುಂಬ ಗ್ರೀನರಿ ಎಲ್ಲ ಇದೆ. ಅಡಿಕೆ ಮರ, ತೆಂಗಿನ ಮರ, ಹಸಿರು ತುಂಬ ಚೆನ್ನಾಗಿದೆ. ಕೆರೆ ಸುತ್ತ ಒಂದು ರೌಂಡ್ ವಾಕ್ ಹೋಗಿ ಬಂದರೆ ಒಂಥರ ಚೆನ್ನಾಗಿ ಅನಿಸುತ್ತೆ. ಕ್ಲೈಮೇಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಮೋಡ, ಸ್ವಲ್ಪ ಬಿಸಿಲು. ಪೂರ್ತಿ ಬಿಸಿಲು ಎಲ್ಲ, ಪೂರ್ತಿ ಮೋಡನೂ ಇಲ್ಲ. ಎಷ್ಟು ಹಚ್ಚ ಹಸಿರಾಗಿದೆ. ಹಸಿರೆಲ್ಲ ಎಷ್ಟು ಚೆನ್ನಾಗಿದೆ. ಇದೊಂದು ಖರ್ಜೂರದ ಮರ. ಖರ್ಜೂರ ಬೆಳೆದ್ಬಿಟ್ಟು ಅದು ಹಣ್ಣಿರುವಾಗ ಕೆಂಪಗಿರುತ್ತೆ. ಆಮೇಲೆ ಅದನ್ನು ಒಣಗಿಸ್ಬಿಟ್ಟು ಒಣ ಖರ್ಜೂರ ಮಾಡ್ತಾರೆ. ಖರ್ಜೂರ ಎಲ್ಲ ತುಂಬ ಸಿಹಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಇದು ನೋಡಿ, ಎಕ್ಕದ ಗಿಡ ಬೆಳ್ಕೊಂಡಿದೆ. ಗಾಳಿಗೆ ಎಷ್ಟು ಚೆನ್ನಾಗಿ ಹಾರಾಡ್ತಾ ಇದೆ ನೋಡಿ, ಹೂವಿನ ಗಿಡ ಎಲ್ಲ. ಹಚ್ಚ ಹಸಿರಾಗೋಳೆ ಮಂಗಳೂರು ಕಡೆ ಎಲ್ಲ ಇರುತ್ತಲ್ಲ, ಆ ಥರ ಎಲ್ಲ ಗ್ರೀನರಿ ಕಾಣಿಸುತ್ತೆ. ಇದು ಒಂಥರ ಹೂ ನೋಡಿ, ಅಲ್ಲಲ್ಲಿ ಸೈಡಲ್ಲಿ ದಾರಿಲಿ ಬೆಳೆದಿದೆ, ಕಲರ್ ಆಗಿದೆ. ಸುತ್ತ ನೋಡಿ ಎಷ್ಟು ದೊಡ್ಡದಾಗಿ ಬೆಳೆದಿದೆ. ಇದು ಖರ್ಜೂರದ ಮರ. ಕೆರೆ ನೋಡಿ ಎಷ್ಟು ವಿಶಾಲವಾಗಿದೆ, ದೊಡ್ಡ ಕೆರೆ. ಹೆಸರುಘಟ್ಟ ಏರಿಯಾಗೆಲ್ಲ ಈ ಕೆರೆಯಿಂದನೇ ವಾಟರ್ ಸಪ್ಲೈ ಮಾಡ್ತಾರೆ. ಈ ವಾಟರ್ನ ಪ್ಯೂರಿಫೈ ಮಾಡಿ, ಫಿಲ್ಟರ್ ಮಾಡಿ, ಆಮೇಲೆ ಇದನ್ನು ಸಪ್ಲೈ ಮಾಡ್ತಾರೆ. ಈ ಕೆರೆಗೆ ಕಟ್ಟಿ ನಾವು 35-40 ವರ್ಷ ಹಿಂದೆನೇ ಕಟ್ಟಿದ್ದಾರೆ. ಆಗಿಂದನೂ ಇದು ಹೀಗೆ ಇದೆ. ಜಾಸ್ತಿ ಮಳೆ ಆದಾಗ ನೀರು ಜಾಸ್ತಿ ಇರುತ್ತೆ, ಇಲ್ಲ ಮಳೆ ಕಮ್ಮಿ ಆದಾಗ ನೀರು ಸ್ವಲ್ಪ ಕಡಿಮೆ ಇರುತ್ತೆ. ಈ ಗಿಡ ನೋಡಿ ಹೇಗೆ ನಿಂತ್ಕೊಂಡಿದೆ ನೀರಲ್ಲಿ, ಗಟ್ಟಿಯಾಗಿ ಬೇರೆ ನಿಂತ್ಕೊಂಡಿದೆ. ಎಷ್ಟೊಂದು ಜನ ಇಲ್ಲಿ ಬಂದು ಫೋಟೋ ಇಟ್ಕೋತಾರೆ, ನೇಚರ್ ತುಂಬ ಚೆನ್ನಾಗಿದೆ ಅಂತ. ಇದು ನೋಡಿ, ಹುಲ್ಲು ಮೇಲೆ ಸಣ್ಣ ಸಣ್ಣ ಹೂವುಗಳು ಬಿಟ್ಟಿದೆ.
ಒಳ್ಳೆ ವೆಲ್ವೆಟ್ ಇದ್ರ ಥರ ಇದೆ. ಮೆತ್ತಗೆ ನಡೆದ್ರೆ ಬರೀ ಕಾಲಲ್ಲಿ ನಡೆದ್ರೆ ಎಷ್ಟು ಚೆನ್ನಾಗಿರುತ್ತೆ ಅದ್ರ ಮೇಲೆ ನಡೆದ್ರೆ. ದಂಡೆ ಮೇಲೆ ಅದೆಲ್ಲ ಹುಲ್ಲು ಬೆಳೆದಿದೆ ಆ ಥರ. ನೋಡೋ ಕ್ಲಿಯರ್ ಇದೆ. ದೊಡ್ಡವರು ಮಕ್ಕಳು ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಪಿಕ್ನಿಕ್ ಪ್ಲೇಸ್ ಥರ ಇದೆ. ತಿನ್ನೋದಕ್ಕೆ ಏನಾದರೂ ಸ್ನ್ಯಾಕ್ಸು ಅಥವಾ ಊಟ ಏನಾದರೂ ತಗೊಂಡೋಗಿ ಅಲ್ಲಿ ಕೂತ್ಕೊಂಡು ಊಟ ಮಾಡ್ಬೋದು. ಚೆನ್ನಾಗಿದೆ, ಕ್ಲೀನಾಗಿದೆ. ಎಷ್ಟೊಂದು ಜನ ಬಂದಿದ್ರು. ಆದರೆ ಸ್ವಲ್ಪ ಅಲ್ಲಿ ಇಳಿದು ಮೇಲೆ ಹತ್ತೋದು ಸ್ವಲ್ಪ ಕಷ್ಟ. ಮೆಟ್ಲು ಮಾಡಿಲ್ಲ, ಜನ ಕೆಳಗಡೆ ಹೋಗಬಾರ್ದು ಅಂತಲೇ ಮೆಟ್ಲು ಮಾಡಿಲ್ಲ ಅನಿಸುತ್ತೆ. ಹಂಗಾಗಿ ಅಲ್ಲಿ ಕೆಳಗಡೆ ಇಳಿಯೋದು ಮತ್ತು ಮೇಲೆ ಹತ್ತೋದು ಸ್ವಲ್ಪ ಕಷ್ಟ ಆಗುತ್ತೆ. ನೇಚರ್ ಎಲ್ಲ ತುಂಬ ಚೆನ್ನಾಗಿದೆ. ಸುತ್ತಲೂ ಹಸಿರಿದೆ, ವಾತಾವರಣ ಚೆನ್ನಾಗಿ ಅನಿಸುತ್ತೆ. ನೀರೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಲಹರಿಯಾಗಿ ಹರಿತಾ ಇದೆ. ಗಾಳಿಗೆ ನೀರು ನೋಡೋದು ಎಷ್ಟು ಚೆನ್ನಾಗಿರುತ್ತೆ. ತಂಪಾದ ವಾತಾವರಣ. ಈ ಕೊಕ್ಕರೆಗಳು ನೋಡಿ, ಕೊಕ್ಕರೆ ನೀರಲ್ಲಿ ಆಟ ಆಡ್ತಿದ್ದಾವೆ. ನೋಡಿ ಹದ್ದು. ಓಡಾಡ್ತಾ ಇದೆ ಹದ್ದು. ಮನೆ ನೋಡಿ ಎಷ್ಟು ಚೆನ್ನಾಗಿದೆ. ಮಂಗಳೂರು ಅಂತೀನಿ ನಾನು. ದೊಡ್ಡ ಬಂಗ್ಲೆ ಅದು. ತೋಟದ ಮನೆ ಅನ್ಸುತ್ತೆ ಮೋಸ್ಟ್ಲಿ. ಇವರು ತೋಟ ಮಾಡ್ಕೊಂಡು ಮನೆ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ.
ಫೋಟೋ ಎಲ್ಲ ಇಡಿಸ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ ಜಾಗ. ಇದು ನೋಡಿ ಮೇಲೆ ಹತ್ತೋದು ಸ್ವಲ್ಪ ಕಷ್ಟ, ಹುಷಾರಾಗಿ ಮೇಲೆ ಹತ್ತಬೇಕು. ನೋಡಿ ಹಾವಿನ ಹುತ್ತ ಇಷ್ಟು ದೊಡ್ಡದಾಗಿದೆ. ಎಷ್ಟೋ ಜನ ಅಲ್ಲಿ ಬಂದು ಪೂಜೆ ಮಾಡ್ತಾರೆ. ಥ್ಯಾಂಕ್ಸ್ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.